ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಪೋಸ್ಟ್ ಆಫೀಸ್ ಸ್ಕೀಮ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ಪೋಸ್ಟ್ ಆಫೀಸ್ನ ಅಡಿಯಲ್ಲಿ ಬರುವಂತಹ ಅತ್ಯದ್ಭುತವಾದಂತಹ ಸ್ಕೀಮ್ ಆಗಿರುತ್ತೆ. ಸೊ ಈ ಸ್ಕೀಮ್ ಯಾವುದು ಅಂತ ಅಂದರೆ PLI ಅಂತ ಹೇಳ್ಬಿಟ್ಟು ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತ. ಇದು ಒಂದು ಲಾಂಗ್ ಟರ್ಮ್ ಸೇವಿಂಗ್ಸಿಗೆ ತುಂಬ ಯೂಸ್ಫುಲ್ ಆದಂತಹ ಸ್ಕೀಮು. ಈ ಒಂದು ವಿಡಿಯೋದಲ್ಲಿ PLI ಅಂತ ಅಂದರೆ ಏನು, ಹಾಗೆ ಇದು ಯಾರಿಗೆಲ್ಲ ಸಿಗತ್ತೆ, ಹಾಗೆ ಇದರ ಪ್ರಯೋಜನಗಳೇನು, ಎಷ್ಟನ್ನು ಹೂಡಿಕೆ ಮಾಡಬಹುದು ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. LICಗೆ ಅಂತ ಇದು ಯಾವ ರೀತಿಯಾಗಿ ಬೆಟರ್ ಆಗಿದೆ ಪ್ರತಿಯೊಂದು ವಿಷಯ ಇದೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ PLI ಅಂತಂದರೆ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತ ಹೇಳ್ಬಿಟ್ಟು ಇದು ಭಾರತ ಸರ್ಕಾರದ ಪೋಸ್ಟ್ ಆಫೀಸ್ ನಡೆಸುವಂತಹ ಒಂದು ಲೈಫ್ ಇನ್ಶೂರೆನ್ಸ್ ಆಗಿರುತ್ತೆ. ಇದು 1884ರಲ್ಲಿ ಆರಂಭ ಆಗಿರುವಂಥದ್ದು. ಭಾರತದಲ್ಲಿ ಇರುವಂತಹ ಎಷ್ಟೋ ಲೈಫ್ ಇನ್ಶೂರೆನ್ಸ್ ಸ್ಕೀಮ್ಗಳು ಏನಿದ್ದಾವೆ ಅದರಲ್ಲಿ ತುಂಬ ಅತ್ಯಂತ ಹಳೆಯ ಸ್ಕೀಮ್ಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಸೊ ಈ ಒಂದು ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ನ ಯಾರೆಲ್ಲ ಮಾಡಿಸ್ಬಹುದು ಅಂತಂದರೆ, ನೀವು ಗೌರ್ನಮೆಂಟ್ ಎಂಪ್ಲಾಯಿ ಆಗಿದ್ದರೆ, ಬ್ಯಾಂಕ್ ಎಂಪ್ಲಾಯಿ ಆಗಿದ್ದರೆ, ಡಿಫೆನ್ಸ್ ಎಂಪ್ಲಾಯಿ ಆಗಿದ್ದರೆ, ಹಾಗೆ ಇಂಜಿನಿಯರ್ಸ್, ಡಾಕ್ಟರ್ಸ್, ಈ ರೀತಿಯಾಗಿ ತಮ್ಮ ಸ್ಯಾಲ್ರಿನಲ್ಲಿ ಏನಾದರೂ ಸ್ವಲ್ಪ ಸೇವಿಂಗ್ಸ್ ಮಾಡಬೇಕು ಅಂತ ಯಾರ್ಯಾರೆಲ್ಲ ಇದ್ದೀರಾ ಅವರು ಈ ಒಂದು PLIನ ಮಾಡಿಸ್ಕೊಳ್ಬೋದು. ಸೊ ಇದರ ಒಂದು ಟರ್ಮ್ ಎಷ್ಟಿರುತ್ತೆ ಅಂತ ಅಂದರೆ 20 ವರ್ಷ ನೀವು ಹಣವನ್ನು ಕಟ್ಟಬೇಕಾಗತ್ತೆ. ತಿಂಗಳಿಗೆ ಇಷ್ಟು ಅಂತ ಕಟ್ಬೋದು, ಇಲ್ಲ ಇಯರ್ಲಿ ಕಟ್ಬೋದು, ಇಲ್ಲ ಕ್ವಾರ್ಟರ್ಲಿ ಅಂದರೆ ಒಂದು ವರ್ಷಕ್ಕೆ 4 ಬಾರಿ ಕಟ್ಬೋದು, ಇಲ್ಲ ಹಾಫ್ ಇಯರ್ಲಿ 1 ವರ್ಷಕ್ಕೆ 2 ಬಾರಿ ಈ ರೀತಿಯಾಗಿ ಕಟ್ಬೋದು. ಅದು ಒಂದು ಬೇರೆ ಬೇರೆ ಯೋಜನೆಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆನಾ. ಸೊ ಫಾರ್ ಎಕ್ಸಾಂಪಲ್, ನೀವಿವಾಗ ಒಂದು ತಿಂಗಳಿಗೆ 1,000 ಹಣನ ಕಟ್ತಾ ಇದ್ದೀರಾ ಅಂತ ಅಂದರೆ ಅದು 20 ವರ್ಷದವರೆಗೂ ಕಟ್ಟಬೇಕಾಗತ್ತೆ. 20 ವರ್ಷ ಆದಮೇಲೆ ಈ ಒಂದು ಸ್ಕೀಮು ಹಣ ಮೆಚುರಿಟಿಗೆ ಬರುತ್ತೆ. ಆಲ್ಮೋಸ್ಟ್ ನೀವು ಕಟ್ಟಿರೋ ಅಂತಹ ಹಣ ಏನಿರುತ್ತೆ ಅದಕ್ಕೆ ಡಬಲ್ ಬರುತ್ತೆ, ಡಬಲ್ಗಿಂತ ಜಾಸ್ತಿನೇ ಬರುತ್ತೆ. ಬೋನಸ್ ತುಂಬಾ ಚೆನ್ನಾಗಿರುತ್ತೆ ಸೊ ಈ ಸ್ಕೀಮಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು LICಗೆ ಕಂಪೇರ್ ಮಾಡಿದ್ರೆ ನಾವು PLIನ ಯಾಕೆ ಚೂಸ್ ಮಾಡಬೇಕು ಅಥವಾ ಚೂಸ್ ಮಾಡ್ತಾರೆ ಅಂತಂದರೆ, LIC ಬಂದು ಒಂದು ಪ್ರೈವೇಟ್ ಸ್ಕೀಮ್ ಆಗಿರುತ್ತೆ, ಪ್ರೈವೇಟ್ ಕಂಪನಿ ನಡೆಸೋವಂಥದ್ದು. ಆದರೆ ಇದು PLI ಏನಿದೆ ಅದು ಗೌರ್ನಮೆಂಟ್ ಸ್ಕೀಮ್ ಆಗಿರುತ್ತೆ. ಇಂಡಿಯಾ ಪೋಸ್ಟ್ ಆಫೀಸ್ ಅಡಿಯಲ್ಲಿ ಬರೋದ್ರಿಂದ ಅದು ಗೌರ್ನಮೆಂಟ್ ಸ್ಕೀಮ್ ಆಗಿರುತ್ತೆ. LICನಲ್ಲಿ ಪ್ರೀಮಿಯಮ್ ಸ್ವಲ್ಪ ಹೆಚ್ಚಾಗಿರುತ್ತೆ, ಇಲ್ಲಿ ಕಡಿಮೆ ಇರುತ್ತೆ. 200ರಿಂದ 500 ಈ ರೀತಿಯಾಗಿ ಕೂಡ ನೀವು ಕಟ್ಬೋದು. 200 ರೂಪಾಯಿಂದನೂ ಕೂಡ ನೀವು ಕಟ್ಬೋದು ಈ PLIನಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಬೋನಸ್ ಇದರಲ್ಲಿ ಕಡಿಮೆ ಇರುತ್ತೆ LICನಲ್ಲಿ. PLIನಲ್ಲಿ ಚೆನ್ನಾಗಿರುತ್ತೆ ಬೋನಸ್ಸು. ಸೊ LICನ ಏಜೆಂಟ್ಗಳ ಮುಖಾಂತರ ನೀವು ಮಾಡಿಸ್ಬೇಕಾಗತ್ತೆ. PLI ಬಂದುಬಿಟ್ಟು ಪೋಸ್ಟ್ ಆಫೀಸಿಗೆ ಹೋಗ್ಬಿಟ್ಟು ಡೈರೆಕ್ಟಾಗಿ ನೀವು ಮಾಡಿಸ್ಬೋದು. PLI ಮಾಡಿಸೋದ್ರಿಂದ ನಮಗೆ ಏನೇನೆಲ್ಲ ಪ್ರಯೋಜನಗಳಿದ್ದಾವೆ, ಯಾಕೆ PLIನ ನಾವು ಚೂಸ್ ಮಾಡಬೇಕು ಅಂತ ಅಂದರೆ, PLI ಒಂದು ಗೌರ್ನಮೆಂಟ್ ಸ್ಕೀಮ್ ಆಗಿರೋದ್ರಿಂದ ಒಂದು ಸೆಕ್ಯೂರ್ ಆದಂತಹ ಸ್ಕೀಮ್ ಆಗಿರುತ್ತೆ. ನೀವು ಲಾಂಗ್ ಟರ್ಮಲ್ಲಿ ಹಣನ ಸೇವಿಂಗ್ಸ್ ಮಾಡಬೇಕು, ಮಂತ್ಲಿ ಇಷ್ಟಿಷ್ಟು ಅಂತ ಸೇವ್ ಮಾಡಬೇಕು ಅಂತ ಅಂದರೆ ಇದು ಬೆಸ್ಟ್ ಸ್ಕೀಮ್ ಆಗಿರುತ್ತೆ. ಮನಿ ಸೇವಿಂಗ್ ಪ್ಲಸ್ ಇನ್ಶೂರೆನ್ಸ್ಗೆ ಇದೊಂದು ಬೆಸ್ಟ್ ಸ್ಕೀಮ್ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಬೋನಸ್ ತುಂಬ ಚೆನ್ನಾಗಿ ಬರುತ್ತೆ ಕಂಪೇರ್ ಟು ಬೇರೆ ಪ್ರೈವೇಟ್ ಕಂಪನಿಗಳಲ್ಲಿ ನೀವು ಹಣ ಹೂಡಿಕೆ ಮಾಡೋದಕ್ಕಿಂತ ಇಲ್ಲಿ ಸೆಕ್ಯೂರ್ ಆಗು ಕೂಡ ಇರುತ್ತೆ, ಬೋನಸ್ ಕೂಡ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಟ್ಯಾಕ್ಸ್ ಬೆನಿಫಿಟ್ ಕೂಡ ಇರುತ್ತೆ. ಅಂತಂದರೆ ಗೌರ್ನಮೆಂಟ್ ಸ್ಕೀಮ್ ಆಗಿರೋದ್ರಿಂದ ಟ್ಯಾಕ್ಸ್ ಕಟ್ಟೋ ರೀತಿಯಾಗಿ ಇರೋದಿಲ್ಲ. ಹಾಗೆಯೇ ಅದೇ ಬೋನಸ್ ಚೆನ್ನಾಗಿ ಬರುತ್ತೆ. ನಿಮ್ಮ ಹಣಕ್ಕೆ ಒಂದು ಸೆಕ್ಯೂರಿಟಿ ಅಂತ ಹೇಳ್ಬಿಟ್ಟು ಈ ಒಂದು ಸ್ಕೀಮಲ್ಲಿ ಇರುತ್ತೆ. ಸೊ ಇದೆಲ್ಲನೂ ಕೂಡ ಪ್ರಯೋಜನಗಳು ಇದ್ದಾವೆ. ನಾನು ಹೇಳಿದಾಗೆ ನೀವು ಎಷ್ಟು ಅಮೌಂಟನ್ನು ಕಟ್ಟಿದ್ದೀರ, 1,000 ಕಟ್ತಾ ಹೋದರೆ 20 ವರ್ಷಕ್ಕೆ 2 ಲಕ್ಷ ಆಗಿರುತ್ತೆ. ಸೊ ನಿಮಗೆ 4 ಲಕ್ಷಕ್ಕಿಂತ ಹೆಚ್ಚು ಹಣ
ಬರುತ್ತೆ. ಓಕೆನಾ, ಮೆಚುರಿಟಿ ಆದಮೇಲೆ. ಸೊ ಯಾರ್ಯಾರೆಲ್ಲ ಜಾಬ್ ಮಾಡ್ತಾ ಇದ್ದೀರಾ ಅಥವಾ ಏನಾದರೂ ಮಂತ್ಲಿ ಸೇವಿಂಗ್ಸ್ ಮಾಡಬೇಕು ಅಂತ ಇದ್ದೀರಾ, ಈ ಒಂದು ಸ್ಕೀಮ್ ಬಗ್ಗೆ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ನಲ್ಲಿ ವಿಚಾರಿಸ್ಬಿಟ್ಟು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಅವರು ಕೊಡ್ತಾರೆ. ಸೊ ತಿಳ್ಕೊಂಡು ನೀವು PLIನ ಮಾಡಿಸ್ಕೊಳ್ಬೋದು. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪೋಸ್ಟ್ ಆಫೀಸ್ ಸ್ಕೀಮ್ಗಳ ಬಗ್ಗೆ ನಾನು ತುಂಬಾ ವೀಡಿಯೋಸ್ ಮಾಡಿದ್ದೀನಿ. RD ಏನು ಅಕೌಂಟ್ ಆಗಿರ್ಬೋದು, FD ಪ್ರತಿಯೊಂದ್ರ ಬಗ್ಗೆ ಮಾಡಿದ್ದೀನಿ, ಗ್ಯಾಪ್ ಪಾಲಿಸಿ. ಸೊ ಅದೆಲ್ಲ ವೀಡಿಯೋಸು ಕೂಡ ನನ್ನ ಚಾನಲಲ್ಲಿದೆ, ನೀವು ಬೇಕಂದರೆ ಒಂದು ಸರ್ತಿ ನೋಡ್ಬೋದು. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಇದೇ ಥರ ವೀಡಿಯೋಸ್ ಬೇಕು ಅಂತ ಅಂದರೆ ಒಂದು ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು.